ಈಗ ಬಿ ಜೆ ಪಿಯವರಿಗೆ ಸಾಮಾನ್ಯ ಜ್ಞಾನ ಕಡಿಮೆ. ಈಗ ಕರ್ನಾಟಕದಲ್ಲಿ ನಮ್ಮ ಹಳೆ ಮೈಸೂರಲ್ಲಿ ಮೊದಲಿದ್ದು 9 ಜಿಲ್ಲೆ, ಆಮೇಲೆ 10 ಜಿಲ್ಲೆ ಸೇರಿತು. 10 ಜಿಲ್ಲೆ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, 19 ಜಿಲ್ಲೆ ಇತ್ತು. ರಾಮಕೃಷ್ಣ ಹೆಗಡೆಯವರಿದ್ದಾಗ ಬೆಂಗಳೂರು ಜಿಲ್ಲೆನ 2 ಮಾಡಿದ್ರು. ಈಗ ಎಷ್ಟಾಗಿದೆ ಜಿಲ್ಲೆಗಳು? 31 ಜಿಲ್ಲೆಗಳಾಗಿದೆ ನಮ್ಮ ಕರ್ನಾಟಕದಲ್ಲಿ. ಯಾಕೆ 19 ಇದ್ದಿದ್ದು 31 ಆಯಿತು? ಪಬ್ಲಿಕ್ ಇಂಟ್ರೆಸ್ಟಿಂದ. ಆಮೇಲೆ ಬಿ ಜೆ ಪಿಯವ್ರ ಕಾಲದಲ್ಲೇ, ಆಮೇಲೆ ಇವರು JDS ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದಲ್ಲೇ ರಾಮನಗರ ಜಿಲ್ಲೆ ಆಗಿದ್ದು ಮರ್ತುಬಿಟ್ಟಿದ್ದಾರೆ ಇವರು. ಜಯೇಶ್ ಪಟೇಲ್ರು ಚೀಫ್ ಮಿನಿಸ್ಟರ್ ಇದ್ದಾಗ 7 ಜಿಲ್ಲೆ ಒಂದೇ ಸಲ ಮಾಡಿದ್ರು. ಯಾಕೆ ಮಾಡಿದ್ರು? ಆಮೇಲೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಎಷ್ಟು ರಾಜ್ಯಗಳಿತ್ತು? ಈಗ ಹೊಸ ರಾಜ್ಯಗಳಾಗಿಲ್ವಾ? ತೆಲಂಗಾಣ ಆಗಲಿಲ್ವಾ? ಜಾರ್ಖಂಡ್ ಆಗಲಿಲ್ವಾ? ಈ ರೀತಿ ಹೊಸ ರಾಜ್ಯಗಳು ನಮ್ಮಲ್ಲೂ ಆಯ್ತಲ್ಲ. ರಾಜ್ಯಗಳು 5-6 ಸಣ್ಣ ಪುಟ್ಟ ರಾಜ್ಯಗಳು ನಮ್ಮ ದೇಶದಲ್ಲೂ ಆಯಿತು. ಅದರ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡಿದ್ದೀವಿ ಅಷ್ಟೇ.